ಎಲ್ರಿಗೂ ನಮಸ್ಕಾರ. ಜೈಬೀರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್ ಕೆಜಿ. ನೋಡಿ, ಬಂಗಾಳ ಚುನಾವಣೆ ನಡೆದ ನಂತರ BJP ವಿಕ್ಟರಿ ಸಾಧಿಸಿದ ನಂತರ ಅಲ್ಲಿನ ಮುಖ್ಯಮಂತ್ರಿ ಆದಂತಹ ಸುವೇಂದು ಅಧಿಕಾರಿ ಈಗ ಒಂದು ಬಂಗಾಳಕ್ಕೆ ಒಂದು ಚೈತನ್ಯ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಮಮತಾ ದೀದಿ ನಡೆಸಿದಂಥ ದುರಾಡಳಿತವನ್ನು ಈಗ ಒಂದೊಂದೇ ಹಂತವಾಗಿ ಅವ್ರನ್ನ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ. TMC ಗೂಂಡಾಗಳನ್ನು ಬಿಟ್ಟು ಹಿಂದೂ ದೇವಸ್ಥಾನಗಳನ್ನು ಮುಚ್ಚಲ್ಪಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರ್ತಕ್ಕಂಥದ್ದು. ಈಗ ಒಂದು ದುರ್ಗಾ ದೇವಾಲಯ ಸಹ ಒಂದು ಓಪನ್ ಆಗಿದೆ ಕೂಡ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಭಯಭೀತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಒಂದು ವರ್ಗಕ್ಕೆ ಈಗ ಕಾಣ್ತದೆ. ಅದು ಬಾಂಗ್ಲಾದೇಶದ ರೋಹಿಂಗ್ಯಾಗಳಿಗೆ ಎಲ್ಲಿಲ್ಲದ ತಲೆ ಬಿಸಿ ಆಗ್ತದೆ. ಯಾಕೆ ಇವ್ರಿಗೆ ತಲೆ ಬಿಸಿ ಅಂತಂದರೆ, BJP ಅಧಿಕಾರಕ್ಕೆ ಬಂದಿದ್ದ ತಕ್ಷಣವೇ ಸುಮಾರು ಲಕ್ಷಾಂತರ ಜನರು ಬಾಂಗ್ಲಾದೇಶಕ್ಕೆ ವಲಸೆ ಹೋಗ್ಬಿಟ್ರು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿರವರು ಒಂದು ಉತ್ತಮ ಆಡಳಿತವನ್ನು ಕೊಡ್ತಕ್ಕಂಥದ್ದು. BJPಗೆ ಈಗ ಬಂಗಾಳ ಅಷ್ಟು ಸುಲಭವಾಗಿ ಗೆದ್ದಿದ್ದೇನಲ್ಲ, ತುಂಬ ಪ್ರಶಂಸನೀಯವಾಗಿ ಗೆದ್ದಿರ್ತಕ್ಕಂಥ ಬಂಗಾಳವನ್ನು ಈಗ TMC ಅಧಿಕಾರಿರವರು ಅಧಿಕಾರ ಚುಕ್ಕಾಣಿ ಹಿಡಿದ ನಂತರ ಒಂದೊಂದು ಮಟ್ಟ ಆಗ್ತಾ ಬರ್ತಾ ಇದೆ. ಯಾರು ಈ ಸುವೇಂದು ಅಧಿಕಾರಿ? ಒಂದು ಕಾಲದಲ್ಲಿ TMCಯಲ್ಲಿ ಇರ್ತಕ್ಕಂಥ ಮಮತಾ ಬ್ಯಾನರ್ಜಿಗೆ ರೈಟ್ ಹ್ಯಾಂಡಾಗಿ ಕೆಲಸ ಮಾಡಿರ್ತಕ್ಕಂಥ ಸುವೇಂದು ಅಧಿಕಾರಿ ಅಲ್ಲಿನ ದುರಾಡಳಿತವನ್ನು ನೋಡಿ ಈ 2020ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸುವೇಂದು ಅಧಿಕಾರಿ ಬಂದಂಥ 84 ಸೀಟುಗಳನ್ನು ಗೆದ್ದಂತಹ BJP ಈಗ ಅದೇ ಸುವೇಂದು ಅಧಿಕಾರಿಯನ್ನು ಮುಂದೆ ಇಟ್ಟು ಭವಾನಿಪುರದಲ್ಲಿ CM ಅಭ್ಯರ್ಥಿಯಾಗಿರ್ತಕ್ಕಂಥ ಮಮತಾ ದೀದಿಯನ್ನು ಸೋಲಿಸಿ ಈಗ CM ಆಗಿರ್ತಕ್ಕಂಥ ಸುವೇಂದು ಅಧಿಕಾರಿ ಈಗ ಬಂಗಾಳಕ್ಕೆ ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ಪ್ರಬಲ ನಾಯಕ ಅಂತ ಹೇಳ್ಬಿಟ್ಟು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಡಳಿತ ನೋಡಿರ್ತೀವಿ ಯಾವ ರೀತಿ ಇರ್ತದೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಇರ್ತಕ್ಕಂಥ ಒಂದು ಈ ರಾಜಕೀಯ ನಿಲುವುಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಟ್ರಾಟಜಿಗಳನ್ನು ತೆಗೆದುಕೊಳ್ತಕ್ಕಂಥ ಏನಿದೆ ಅದು ಸುವೇಂದು ಅಧಿಕಾರಿ ತೆಗೆದುಕೊಳ್ತಕ್ಕಂಥದ್ದು ಪ್ರಬಲವಾಗಿ ಕಾಣಿಸ್ತಾ ಇದೆ. ಈಗ TMC ಪಕ್ಷ ಕೂಡ ಇಬ್ಬಾಗ ಆಗತಕ್ಕಂಥ ವಾತಾವರಣ ಎಲ್ಲ ರೀತಿಯಲ್ಲೂ ಸೃಷ್ಟಿಯಾಗ್ತಕ್ಕಂಥದ್ದು. ಯಾಕೆ ಅಂತಂದರೆ, ಮಮತಾ ದೀದಿಯ ಈಗ ಪರಾಭವಗೊಂಡ ಪಕ್ಷ ಈಗ ದೀದಿ ಆಡಳಿತವನ್ನು ಅಂತ್ಯಗೊಳಿಸಲಿಕ್ಕೆ ಕೆಲವು ನಾಯಕರೇ ತೀರ್ಮಾನ ಮಾಡಿದ್ದಾರೆ. ಅದು TMCಯ ತೀರ್ಮಾನ. ಒಂದು ಸಭೆ ನಡೆಸ್ತಕ್ಕಂಥ ದೀದಿ ಆ ಸಭೆಗೆ ಪ್ರಮುಖರಾಗಿರ್ತಕ್ಕಂಥ MPಗಳು MLAಗಳು ಗೈರಾಗಿರ್ತಕ್ಕಂಥದ್ದು TMCಗೆ ತಲೆನೋವಾಗಿರ್ತಕ್ಕಂಥ ಪರಿಣಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಅಧಿಕಾರ ವಹಿಸಿಕೊಂಡ ನಂತರ TMCಯ ಕೆಲವು ಪ್ರಮುಖ IPSಗಳು MLAಗಳು ಇಲ್ಲಿ ಅಧಿಕಾರಿ ವರ್ಗ ಏನಿದೆ TMC ಗೂಂಡಾಗಳ ರೀತಿ ಸಪೋರ್ಟ್ ಮಾಡ್ತಕ್ಕಂಥ ಎಷ್ಟೋ ಪೊಲೀಸ್ ಆಫೀಸರ್ಗಳನ್ನ ಈಗ ಅಲ್ಲಿನ ಪಶ್ಚಿಮ ಬಂಗಾಳದ ಹೈಕೋರ್ಟ್ ಅವರನ್ನು ಅಮಾನತು ಮಾಡಿದೆ. ಸುಮಾರು 4 ಜನ IPSಗಳನ್ನು ಅಮಾನತು ಮಾಡ್ತಕ್ಕಂಥ ಕೆಲಸವನ್ನು ಆಗಿದೆ. 4 ಜನ ಅಮಾನತಾಗಿರ್ತಕ್ಕಂಥ ಕೆಲಸ ಆಗಿದೆ. ಈಗ ಸುವೇಂದು ಅಧಿಕಾರಿ ವಹಿಸಿಕೊಂಡ ನಂತರ ಪ್ರಬಲವಾಗಿ ಪಕ್ಷದ ಸಿದ್ಧಾಂತಗಳನ್ನು ಇಟ್ಕೊಂಡು BJPಗೆ ಪ್ರಬಲವಾಗಿ ಪಕ್ಷದ ಸಿದ್ಧಾಂತಗಳೇ ಪ್ರಮುಖವಾಗಿರ್ತಕ್ಕಂಥದ್ದು. ಅಲ್ಲಿನ RSS ಸಹ ಈಗ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಆದ್ದರಿಂದಲೇ ಸುವೇಂದು ಅಧಿಕಾರಿ ಈಗ ಪ್ರಬಲ ನಾಯಕನಾಗಿ ಬೆಳೀಲಿಕ್ಕೆ ಒಂದು ಅಂಶ ಅಂತ ಹೇಳ್ಬಿಟ್ಟು
ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈ ಸುವೇಂದು ಅಧಿಕಾರಿ ಈಗ ಒಂದು ಉತ್ತಮ ಆಡಳಿತವನ್ನು ಕೊಡ್ತಕ್ಕಂತಹ ಎಲ್ಲ ವಾತಾವರಣ ಸಹ ಕಂಡು ಬರ್ತಾ ಇದೆ. ಈಗ ಒಂದೊಂದೇ ಅವರು ಮಾಡ್ಕೊಂಡು ಬರ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ದಿನನಿತ್ಯ ನೋಡ್ತಕ್ಕಂಥ ವಿಷಯಗಳಲ್ಲಿ ಇದೆ. ಅವರು ಈಗ ಪ್ರಬಲವಾಗಿ ಯಾರು ಈ ಇವರು ಗೂಂಡಾಯಿಸಮನ್ನು ಮಾಡ್ತಕ್ಕಂಥದ್ದೇನಿದೆ, ಈಗ ನೆಕ್ಸ್ಟ್ ಎನ್ಕೌಂಟರ್ ಮುಖಾಂತರ ಎಲ್ರಿಗೂ ಉತ್ತರ ಕೊಡ್ತಕ್ಕಂಥದ್ದು ಸದ್ದು ಕಾಣಿಸ್ತಾ ಇದೆ. ಯೋಗಿಯ ರೀತಿ ಆಡಳಿತ ಕೊಡೋದ್ರಲ್ಲಿ ಸಂದೇಹವೇ ಇಲ್ಲ. ಒಂದು ಉತ್ತಮ ಆಡಳಿತ ಕೊಡಲಿ ಅಂತೇಳ್ಬಿಟ್ಟು ಬಂಗಾಳದ ಎಷ್ಟೋ ಜನರ ಪ್ರಾಣ ತ್ಯಾಗಗಳಿಗೆ BJP ಎಷ್ಟೋ ಅಮಾಯಕ ಪ್ರಜೆಗಳು ಬಲಿಯಾಗಿರ್ತಕ್ಕಂಥದ್ದು TMC ಗುಂಡಗಳಿಗೆ ಒಂದು 4-5 ಬೆಳಕಿಗೆ ಬಂದರೆ ಒಂದು 100 ಬೆಳಕಿಗೆ ಬರ್ತಾ ಇರ್ತಕ್ಕಂಥ, ಅಲ್ಲಿ ವೋಟ್ ಹಾಕಿಂಗ್ ಮಾಡೋಕ್ಕೆ ಬಂದ್ರೆ ಭಯಭೀತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿ ಅಲ್ಲಿನ ಜನಕ್ಕೆ ಆತ್ಮಸ್ಥೈರ್ಯ ತುಂಬಿ CRPF BSFನ ಸಹಯೋಗದೊಂದಿಗೆ ಅಲ್ಲಿ ವೋಟಿಂಗ್ 92% ಇದು ಬಂಗಾಳದ ಇತಿಹಾಸದಲ್ಲೇ ಪ್ರಮುಖವಾಗಿ ಅತಿ ಹೆಚ್ಚು ವೋಟಿಂಗ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ BJP ವಿಕ್ಟರಿಯನ್ನು ಸಾಧಿಸಿದೆ. ಸುವೇಂದು ಅಧಿಕಾರಿ ಈಗ ಅಧಿಕಾರ ವಹಿಸಿಕೊಂಡು ಒಳ್ಳೆ ಆಡಳಿತ ನೀಡ್ತಕ್ಕಂಥ ಎಲ್ಲ ಮುನ್ಸೂಚನೆಯನ್ನು ನೀಡ್ತಾ ಇದ್ದಾರೆ. ಈಗಿರ್ತ ಸಂದರ್ಭದಲ್ಲಿ ಅಲ್ಲಿನ ಬಂಗಾಳದ ಜನ ಈಗ ಆತ್ಮಸ್ಥೈರ್ಯದಿಂದ ಬದುಕಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಅನುಮಾನ ಇಲ್ಲದೆ ಈಗ ಅಧಿಕಾರ ವಹಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು